ಯಾರ್ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಟಾಯ್ಲೆಟ್ಗೆ ಹೋಗೋ ಸಮಸ್ಯೆ ಇದೆ, ಅವರು ಬೆಳಗ್ಗೆ ಈ ಥರ ಕೂತ್ಕೊಂಡು ನೀರನ್ನು ಕುಡಿಯೋದ್ರಿಂದ ಅವರಿಗೆ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಇದೇ ಥರ ಕೂತ್ಕೊಂಡು ಒಂದು ಲೀಟರ್ನಷ್ಟು ನೀರು ಕುಡಿಬೇಕು ಬೆಳಗ್ಗೆ. ಮತ್ತು ಅನುಲೋಮ ವಿಲೋಮ ಮಾಡೋದು, ಒಂದು ಪ್ರಶಾಂತ ಜಾಗದಲ್ಲಿ ಕೂತ್ಕೊಂಡು ಚಿನ್ಮುದ್ರೆಯನ್ನು ಹಾಕಬೇಕು. ಚಿನ್ಮುದ್ರೆ ಅಂದರೆ ಈ ಥರ ಹಾಕ್ಕೊಂಡು ಇದು ಎಡಗೈಯಿಂದ ಹಾಕೋದು ಮತ್ತು ಬಲಗೈಯಿಂದ ತೋರು ಬೆರಳು ಮತ್ತು ಮಧ್ಯ ಬೆರಳನ್ನು ಮಡಚಬೇಕು. ಮಡಚಿಕೊಂಡು ಈ ಹೆಬ್ಬೆರಳನ್ನು ಬಲಗಡೆ ಹೊರಳೆಯ ಮೇಲೆ ಮತ್ತು ಉಂಗುರ ಬೆರಳನ್ನು ಎಡಗಡೆ ಹೊಳ್ಳೆಯ ಮೇಲೆ ಇಟ್ಕೊಂಡು ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಹೆಬ್ಬೆರಳಿಂದ ಎಡಗಡೆ ಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಳ್ಳಬೇಕು 5 ಸೆಕೆಂಡ್ಗಳ ಕಾಲ. ಮತ್ತು ಎಡಗಡೆ ಹೊಳ್ಳೆಯನ್ನು ಮುಚ್ಚಿ 5 ಸೆಕೆಂಡ್ಗಳ ಕಾಲ ಎರಡೂ ಹೊಳ್ಳೆಯನ್ನು ಮುಚ್ಚಿ ಉಸಿರನ್ನು ಒಳಗೆ ಇಟ್ಕೊಂಡು ಮತ್ತೆ ಎಡಗಡೆ ಹೊಳ್ಳೆಯನ್ನು ಮುಚ್ಚಿ ಬಲಗಡೆ ಹೊಳ್ಳೆಯನ್ನು ಓಪನ್ ಮಾಡಿ ಉಸಿರನ್ನು ಬಿಡುವುದು 5 ಸೆಕೆಂಡ್ಗಳ ಕಾಲ. ಮತ್ತೆ ಎಡಗಡೆ ಹೊಳ್ಳೆಯನ್ನು ಮುಚ್ಚಿ ಬಲಗಡೆ ಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಳ್ಳೋದು, ಮತ್ತು ಒಳಗಡೆ 5 ಸೆಕೆಂಡ್ಗಳ ಕಾಲ ಇಟ್ಕೊಳ್ಳೋದು, ಮತ್ತು ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಗಡೆ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಬಿಡೋದು. ಇದು 1 ರೌಂಡ್ ಅನುಲೋಮ ವಿಲೋಮ ಆಯಿತು. ಇದೇ ಥರ ಸುಮಾರು 10 ಸಾರಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಸುಮಾರಾಗಿ ಸರಿಯಾಗುತ್ತೆ. ಸುಮಾರಾಗಲ್ಲ, ಪರ್ಫೆಕ್ಟಾಗಿ ಸರಿಯಾಗುತ್ತೆ. ಇದನ್ನು ನಿರಂತರವಾಗಿ 6 ತಿಂಗಳ ಕಾಲ ಮಾಡೋದ್ರಿಂದ ನಿಮ್ಮ ಮನಸ್ಸು ಫೋಕಸ್ ಆಗಿರುತ್ತೆ, ನಿಮ್ಮ ದೇಹದಲ್ಲಿ ಚೈತನ್ಯ ಇರುತ್ತೆ, ರಕ್ತ ಪರಿಚಲನೆ ಸರಿಯಾಗುತ್ತೆ, ಹಸಿವಾಗುತ್ತೆ, ನಿಮ್ಮ ಫ್ಯಾಟ್ ಕರಗ್ತಾ ಬರುತ್ತೆ. ಇನ್ನೂ ಹಲವಾರು ಇದರಿಂದ ಪ್ರಯೋಜನಗಳಿದ್ದಾವೆ. ಅದನ್ನೊಂದು ಲಾಂಗ್ ವಿಡಿಯೋ ಮಾಡ್ತೀನಿ. ಲಾಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಪ್ರತಿದಿನ ನಿಮ್ಮ ಕೈಲಿಂದ ಏನಾಗುತ್ತೋ ಎಕ್ಸಸೈಸ್ ಅದನ್ನೆಲ್ಲ ಮಾಡಿ, ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳಿ. ಇಲ್ಲಪ್ಪ ನನಗೆ ವಾಕಿಂಗ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಕೊಂಡ್ರೆ ಇದು ಒಂದನ್ನು ಮಾಡಿ ಆದರೂ ನಿಮ್ಮ ಫ್ಯಾಟನ್ನು ಕರಗಿಸ್ಬೋದು. ಇದರಿಂದಾಗಿ ಫ್ಯಾಟ್ ತುಂಬ ಸುಲಭವಾಗಿ ಕರಗಿಸ್ಬೋದು ನಾವು. ನಮಸ್ಕಾರ.